ನಮಸ್ಕಾರ ಸ್ನೇಹಿತರೆ, ನಾವು ನಿದ್ರೆಯಲ್ಲಿ ಕನಸು ಹೇಗೆ ಕಾಣುತ್ತೇವೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮಲಗಿದಾಗ ದೇಹ ವಿಶ್ರಾಂತಿ ಪಡೆಯುತ್ತದೆ, ಆದರೆ ನಮ್ಮ ಮೆದುಳು ನಿದ್ರಿಸುತ್ತಿರಲ್ಲ. ನಾವು ನಿದ್ರಿಸುವಾಗ ರಿಮೂವ್ ಸ್ಲೀಪ್ ಎನ್ನುವ ಒಂದು ಹಂತ ಬರುತ್ತದೆ. ಈ ಸಮಯದಲ್ಲಿ ನಮ್ಮ ಮೆದುಳು ತುಂಬ ಆ್ಯಕ್ಟಿವ್ ಆಗಿರುತ್ತದೆ. ಕನಸು ಕಾಣಲು ಪ್ರಮುಖ ಕಾರಣಗಳೇನು ಗೊತ್ತಾ? ಮೊದಲನೇದು, ನೆನಪುಗಳನ್ನು ಜೋಡಿಸುವ ಕೆಲಸ. ಅಂದರೆ ದಿನದಲ್ಲಿ ಕಂಡದ್ದು, ಕೇಳಿದ್ದು, ಅನುಭವಿಸಿದ ಸಂಗತಿಗಳನ್ನು ಮೆದುಳು ಸರಿಯಾಗಿ ಜೋಡಿಸಲು ಕನಸುಗಳು ಸಹಾಯ ಮಾಡುತ್ತವೆ. ಎರಡನೇದು, ಒತ್ತಡ ಮತ್ತು ಭಾವನೆಗಳು. ಭಯ, ಸಂತೋಷ, ದುಃಖ, ಒತ್ತಡ ಇವೆಲ್ಲ ಕನಸಿನ ರೂಪದಲ್ಲಿ ಹೊರಬರುತ್ತವೆ. ಮೂರನೇದು, ಕಲ್ಪನೆಯ ಆಟ. ನಮ್ಮ ಮೆದುಳು ಒಂದು ಸಿನಿಮಾ ಪ್ರೊಜೆಕ್ಟರ್ ಇದ್ದಂತೆ ನಿಜ ಮತ್ತು ಕಲ್ಪನೆಗಳನ್ನು ಮಿಕ್ಸ್ ಮಾಡಿ ಕನಸು ತೋರಿಸುತ್ತದೆ. ಇನ್ನು ನಾಲ್ಕನೇದು, ಸಮಸ್ಯೆಗಳಿಗೆ ಪರಿಹಾರ. ಕೆಲವೊಮ್ಮೆ ಕನಸಲ್ಲೇ ಉತ್ತರ ಸಿಗುತ್ತದೆ, ಏಕೆಂದರೆ ಮೆದುಳು ಫ್ರೀ ಆಗಿ ಯೋಚಿಸುತ್ತಿರುತ್ತದೆ. ಕನಸುಗಳು ನಿಜವಾಗುತ್ತವೆಯಾ? ಎಲ್ಲ ಕನಸುಗಳು ನಿಜವಾಗಲ್ಲ, ಆದರೆ ಕೆಲವೊಮ್ಮೆ ನಮ್ಮ ಒಳಮನಸ್ಸಿನ ಭಯ ಅಥವಾ ಆಸೆ ನಿಜವಾಗಿರುವಂತೆ ಅನಿಸುತ್ತದೆ. ಕೊನೆಯ ಕುತೂಹಲಕರ ವಿಷಯ ಏನೆಂದರೆ, ಪ್ರತಿಯೊಬ್ಬರೂ ಪ್ರತಿದಿನ ಕನಸು ಕಾಣುತ್ತಾರೆ, ಆದರೆ ಎಲ್ಲರಿಗೂ ನೆನಪಿರುವುದಿಲ್ಲ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.